ಮಕ್ಕಳ ಸಮಯ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಪುಟಾಣಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ನಾವು 26 ಎಪಿಸೋಡ್ ಎಯಿಂದ ಝಡ್ವರೆಗೂ 26 ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಲು ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಅದೇ ರೀತಿ 26 A to Z ಲೆಟರ್ಸ್ ಮುಗೀತಲ್ವಾ, ನೆಕ್ಸ್ಟ್ ಇನ್ಯಾವುದು ಲೆಟರ್ಸ್ ಇಲ್ಲ ಅಂತ ಅಂದ್ಕೊಬೇಡಿ. ಸೊ ನಾವು ಮುಂದೆ ಇನ್ನೂ ಹೊಸ ಕಾರ್ಯಕ್ರಮಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಸೊ ಮೊದಲಾಗಿ ನಾವು ಏನು ಮಾಡೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕೈ ಜೋಡಿಸಿ. ಯೇಸುವೆ ಸ್ತೋತ್ರ ಕರ್ತನೆ, ಹಾಲೆಲೂಯಾ. ಏಸಪ್ಪ ಸ್ತೋತ್ರ ರಾಜ ದೇವರೇ, ಇಷ್ಟು ದಿವಸ ಕರ್ತನೆ ಏಸಪ್ಪ ನಿನ್ನ ಅನೇಕ ವಿಷಯಗಳನ್ನು ಕರ್ತನೆ ಕಲಿಯುವಂತೆ ಸಹಾಯ ಮಾಡಿದೆ ರಾಜ, ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಅದರ ವಿಶೇಷವಾಗಿ ಕರ್ತನೆ ಈ ದಿನದಲ್ಲಿ ಕರ್ತನೆ ನಾವು ಕಲಿಯುವಂಥ ವಿಷಯಗಳ ಮೇಲೆ ನಿನ್ನ ಕೃಪೆ ಸಾನ್ನಿಧ್ಯ ಇರಲಿ ಕರ್ತನೆ ಅಪ್ಪ ದೇವರೇ. ಅನೇಕ ವಿಷಯಗಳನ್ನು ಕರ್ತನೆ ನಾವು ಕಲಿಯುವಂತೆ ಸಹಾಯ ಮಾಡಿ ಕರ್ತನೆ, ಕಲಿಸುವಂತೆ ಎಲ್ಲ ನಿನ್ನ ಮಕ್ಕಳನ್ನು ಕೃಪೆಯಿಂದ ತುಂಬಿಸಿ ಕರ್ತನೆ. ವಿಶೇಷವಾಗಿ ಕರ್ತನೆ ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ನೀನು ಮುಟ್ಟು ರಾಜ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ, ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಮಕ್ಕಳೇ, ಎಲ್ಲಿದ್ದೀರಿ ಎಲ್ಲರೂ? ಆರಾಧನೆಗಾಗಿ ನೀವು ಓಡಿ ಬರ್ತಾ ಇದ್ದೀರಾ? ನಾನು ನಂಬ್ತಾ ಇದ್ದೇನೆ ನೀವು ಆರಾಧನೆಯನ್ನು ಬಹಳವಾಗಿ ಅನುಭವಿಸ್ತಾ ಇದ್ದೀರಿ, ಆರಾಧನೆ ಸಂತೋಷಗೊಳ್ತಾ ಇದ್ದಾರೆ ಎಂಬುದಾಗಿ ನಾನು ಅಂದ್ಕೊಳ್ತೇನೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ನಾವು ಸಾಷ್ಟಾಂಗವೆರಗಿ ಆರಾಧಿಸೋಣ. ಸ್ನೇಹಿತ ಯೇಸು, ಉತ್ತಮ ಸ್ನೇಹಿತ ಯೇಸು, ಬೀಳದಂತೆ ಕಾಯುವನು, ಕೂಗುವಾಗ ಕೇಳುವನು. ಉತ್ತಮ ಸ್ನೇಹಿತ ಯೇಸು, ಉತ್ತಮ ಕರ್ತನು ಯೇಸು, ಉತ್ತಮ ಕರ್ತನು ಯೇಸು, ಪ್ರಾರ್ಥನೆಯ ಕೇಳುವನು, ಉತ್ತರವ ಕೊಡುವನು. ಉತ್ತಮ ಕರ್ತನು ಯೇಸು, ಉತ್ತಮ ವೈದ್ಯನು ಯೇಸು, ಉತ್ತಮ ವೈದ್ಯನು ಯೇಸು, ರೋಗಿಯಾದ ನನ್ನನ್ನು ಮುಟ್ಟಿ ಸ್ವಸ್ಥ ಮಾಡುವನು. ಉತ್ತಮ ವೈದ್ಯನು ಯೇಸು, ಉತ್ತಮ ರಕ್ಷಕ ಯೇಸು, ಉತ್ತಮ ರಕ್ಷಕ ಯೇಸು, ಪಾಪಿಯಾದ ನನ್ನನ್ನು ಹುಡುಕಿ ರಕ್ಷಿಸಿದನು. ಉತ್ತಮ ರಕ್ಷಕ ಯೇಸು, ಉತ್ತಮ ಪುಸ್ತಕ ಬೈಬಲ್, ಉತ್ತಮ ಪುಸ್ತಕ ಬೈಬಲ್, ದಿನ ದಿನ ಓದುನಿ, ಆತ್ಮಮೈತ್ರಿ ಹೊಂದುನಿ. ಉತ್ತಮ ಪುಸ್ತಕ ಬೈಬಲ್. Read is the Bible. Oh, best book to read is the Bible. If you read it every day, it will get you on the way. Oh, the best book to read is the Bible.
Jesus is keeping me alive. Jesus is keeping me alive. ಸ್ತೋತ್ರ ಸ್ವಾಮಿ, ಹಾಲೆಲೂಯ. ಒಳ್ಳೆ ಒಂದು ಸಂದರ್ಭವನ್ನು ನಮಗೆ ಒದಗಿಸಿಕೊಟ್ಟ ದೇವರೇ, ನಾನು ನಿನಗೆ ಸ್ತೋತ್ರವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಅತಿಶಯವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ತಂದೆಯಾದ ದೇವರೇ, ಕರ್ತನೆ, ಈ ವೇಳೆಗಾಗಿ ನಾವು ನಿನಗೆ ಸ್ತೋತ್ರವರಾಗಿದ್ದೇವೆ. ಈ ಮಕ್ಕಳ ಮಧ್ಯದಲ್ಲಿ ಸ್ವಾಮಿ ಒಂದು ಕರ್ತನೆ, ಒಂದು ಸೇವೆಯನ್ನು ಮಾಡಲಿಕ್ಕೆ ಕರ್ತನೆ, ನೀ ನಮಗೆ ಬಲ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವರಾಗಿದ್ದೇವೆ. ನಮಗೆ ಹೆಚ್ಚಿಸಿಕೊಳ್ಳಿಕ್ಕೆ ನಮಗೆ ಯಾವ ಬಲಗಳು ಯೋಗ್ಯತೆಗಳಿಲ್ಲ ಸ್ವಾಮಿ. ನೀನು ನಮ್ಮನ್ನು ಅದಕ್ಕೆ ಆರಿಸಿಕೊಂಡದಕ್ಕಾಗಿ ನಾವು ನಿನಗೆ ಸ್ತೋತ್ರವರಾಗಿದ್ದೇವೆ. ಕರ್ತನೆ, ಈ ಮಕ್ಕಳು ಕರ್ತನೆ ನಿನ್ನ ಮಕ್ಕಳಾಗಿದ್ದಾರೆ ಸ್ವಾಮಿ. ಕರ್ತನೆ, ಅವರು ಇರುವಂತ ಸ್ಥಳಗಳಲ್ಲಿ ಕರ್ತನೆ ನಾವು ಆರಾಧನೆ ಮಾಡುವಾಗ ಸ್ವಾಮಿ, ಅವರು ಕೂಡ ನಮ್ಮ ಜೊತೆಯಲ್ಲಿ ಆರಾಧಿಸುವಾಗ ಸ್ವಾಮಿ, ನೀನು ಅವರ ಸಂಗಡ ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರವರಾಗಿದ್ದೇವೆ ರಾಜ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ಅವರು ಎಲ್ಲೆಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ, ಅದೆಲ್ಲವನ್ನು ನೋಡುವಂತ ನನ್ನ ದೇವರೇ, ನೀನು ಪ್ರತಿಯೊಂದೊಂದು ಮಕ್ಕಳ ಸಂಗಡ ಮಾತನಾಡು ಸ್ವಾಮಿ. ಅವರ ವಿದ್ಯಾಭ್ಯಾಸಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಅವರಿಗೆ ಬೇಕಾದ ಕರ್ತನೆ ಜ್ಞಾನಗಳನ್ನು ಒದಗಿಸಿಕೊಡು ಕರ್ತನೆ. ನಿನ್ನ ವಾಕ್ಯ ಹೇಳುತ್ತದೆ, ಯಾವನಿಗಾದ್ರೂ ಜ್ಞಾನ ಕಡಿಮೆಯಾಗಿದೆ ನನ್ನನ್ನು ಕೇಳಿಕೊಳ್ಳಲಿ, ನಾನು ಅವರಿಗೆ ಧಾರಾಳವಾಗಿ ಕೊಡುತ್ತೇನೆ ಎಂದು ಹೇಳಿದೆಯಲ್ಲ ಸ್ವಾಮಿ. ಆ ಮಾತಿನ ವಾಗ್ದಾನದ ಪ್ರಕಾರ ಕರ್ತನೆ, ನೀನು ಇಲ್ಲಿ ಇರುವಂತ ಮಕ್ಕಳನ್ನು ಕರ್ತನೆ ನಿನ್ನ ಆತ್ಮನ ಜ್ಞಾನದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಅವರು ಕರ್ತನೆ ತಮ್ಮ ತಂದೆ ತಾಯಿಗಳಿಗೆ ಕರ್ತನೆ, ತನ್ನ ಸಭೆಗೆ ಸ್ವಾಮಿ, ಈ ದೇಶಕ್ಕೆ ಮಾದರಿಯುಳ್ಳ ಮಕ್ಕಳಾಗಿ ಜೀವಿಸಲಿಕ್ಕೆ ನೀನು ಕೃಪೆ ಕೊಡು. ಈ ಲೋಕದಲ್ಲಿ ಆಳುವಂತ ಯಾವುದೇ ಅಂಧಕಾರದ ಶಕ್ತಿಗಳು ಸ್ವಾಮಿ, ಬೇಡವಾದ ಚಟಗಳು ಕರ್ತನೆ ನಮ್ಮ ಮಕ್ಕಳನ್ನು ಮುಟ್ಟದಂತೆ ಕರ್ತನೆ, ನಿನ್ನ ರಕ್ತದ ಕೋಟೆಯೊಳಗೆ ನಮ್ಮ ಮಕ್ಕಳನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ನೀನಾಗೆ ಮಾಡೋ ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಈ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರಿಯ ತಂದೆ. ಆಮೆನ್. ಥ್ಯಾಂಕ್ ಯು ಫಾದರ್. Hi all, welcome to all Kids Time. So here again I am going to share one of the beautiful story, and before that I would like to ask you some questions. Would you like to share your things with anyone else? Of course, many of you will definitely like to share your dresses or things, anything like that. But when it comes to your chocolates, will you like to share your chocolates with others? Many of them say no, isn't it? Okay, so today I am going to narrate a story which says always sharing. So as you all know that sharing is caring, and through sharing what are the blessings that we are going to gain, you know that? Okay, so let's listen this story. There was a boy and his name was Caleb, and his parents were very worried about his actions, because his parents always says that my son, he doesn't have any kindness towards others, he doesn't feel anything for others, and his parents were worried for him. But one day what happened is his father bought him a new bicycle, and he was roaming here and there with that new bicycle. Suddenly he saw that one boy is feeling down, and what happened is at a point of time he thought, if I am going to help him, what will happen to my bicycle? And then he thought, yes, for me I have to help, it's time for me to help him. And suddenly he went and he given his hand to that boy and he helped him, and suddenly he take that boy's hand from that dig. And what happened is, by knowing this story about his helpness to others, his parents were very proud and they were very happy that their son, whom they thought is never ready to share kindness towards others, who is never worried about others' feelings. So his parents were very happy by knowing that their son finally has helped someone, he has given his hand to help someone in his life. And that was the first time where the parents realized, yes, there is some kindness in their son's heart. And next day what happened is,
the boy's parents were going outside, and the people around the villagers, they all came to know about his help towards the boy. So what happened is everybody came and praised him that you are helped and you are so kind to others, you helped that boy and you are given your hand and you just taken up him from the dig. And by listening all these things, he was very happy that people are praising him. And then once they reached their home back, his parents told that, son, do you really realize what is the blessings or what is the thing that you had done to that boy? When you are going to help someone, you never thought that people will came to know about these things and they will come and they will praise you. But see, now all the villagers are praising you and see how happy you are. So what is the moral in this story? What we are understanding about this story is that when we are going to help, when we are showing our kindness to others, we think that nobody is going to see us. Now if we are thinking that if someone is come and give a thank you word to you, don't think like that. But always remember, whatever you are doing all in the name of God's sakes. So if you are blessing someone, if you are sharing your blessingness with someone, that means God will bless you in one or the other way. So don't forget to show your kindness, your generosity with others. By this, may God bless you all. Thank you. ಕಿಡ್ಸ್ ಟೈಮ್ ಸ್ಟೋರಿ ಟೈಮ್ಗೆ ಎಲ್ಲ ಮಕ್ಕಳಿಗೂ ಸ್ವಾಗತ. ನಾನು ಜಾನ್ಸಿ ಶೈಜು. ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ಕೊಳ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳೋಕ್ಕೆ ಬಂದಿದ್ದೇನೆ. ನಮಗೆಲ್ಲ ಗೊತ್ತು, ನಮ್ಮ ಜೀವಿತದಲ್ಲಿ ಅತಿ ಮುಖ್ಯವಾಗಿರುವುದು ಜ್ಞಾನ. ಸೊ ಇವತ್ತು ನಾನು ಜ್ಞಾನದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ. ವಿಸ್ಡಮ್ ಅಂದರೆ ಜ್ಞಾನ. ನಾವೆಲ್ಲರೂ ಇಷ್ಟಪಡುವುದು ಮತ್ತು ನಮಗೆಲ್ಲ ಆಸೆ ಇರುವುದು, ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಜ್ಞಾನ. ನಾವು ಲೋಕದಲ್ಲಿ ಏನೆಲ್ಲ ಪಡೆದಿದ್ದರೂ ನಮಗೆ ಜ್ಞಾನ ಇಲ್ಲ ಅಂದರೆ ಯಾರು ನಮ್ಮನ್ನು, ಯಾವ ಮನುಷ್ಯರು ನಮಗೆ ಒಂದು ಬೆಲೆ ಕೊಡೋದಿಲ್ಲ. ಆದರೆ ಏನಿಲ್ಲದಿದ್ದರೂ ನಾವು ಜ್ಞಾನದಿಂದ ಒಂದೊಂದು ಕಾರ್ಯವನ್ನು ಮಾಡುವುದಾದರೆ ಎಲ್ಲರಿಗೂ, ದೇವರಿಗೂ ಜನರಿಗೂ ಎಲ್ಲರಿಗೂ ನಮ್ಮನ್ನು ಇಷ್ಟ ಆಗುತ್ತೆ. ಓಕೆ, ಸೊ ನಾವು ಜ್ಞಾನಕ್ಕೋಸ್ಕರ ಬೇಡಿಕೊಳ್ಳಬೇಕು. ಆ ರೀತಿ ಬೇಡಿದಂಥ ಒಂದು ವ್ಯಕ್ತಿಯ ಬಗ್ಗೆ ನಾನು ಹೇಳ್ತೇನೆ. ಬೈಬಲ್ನಲ್ಲಿ ಜ್ಞಾನ ಇರೋರು ಅನೇಕರಿದ್ದರು, ಆದರೆ ಅದರಲ್ಲಿ ಒಂದು ವ್ಯಕ್ತಿ ಯಾರಂದರೆ ಸೊಲೊಮೋನನು. ನಿಮಗೆ ಗೊತ್ತಲ್ವಾ ಸೊಲೊಮೋನನು ಯಾರು? ಆತನೊಬ್ಬ ರಾಜ. ಮತ್ತು ಸೊಲೊಮೋನನು ಯಾರು ಅಂತ ಕೇಳಿದಾಗ ನಿಮಗೆ ಗೊತ್ತಿರ್ಬೋದು, ಆತನು ದಾವೀದನ ಮಗನಾಗಿದ್ದಾನೆ. ದಾವೀದ್ ಯಾರು ನಿಮಗೆಲ್ಲ ಗೊತ್ತಲ್ವಾ? ಯಾರು? ಗೋಲಿಯಾತನನ್ನು ಕೊಂದಂಥವನು ದಾವೀದನು. ಹೀಗಂದ್ರೆ ನಿಮಗೆಲ್ಲ ಗೊತ್ತಾಗುತ್ತಲ್ವ ಯಾರು ಅಂತ. ಸೊ ಈ ದಾವೀದನ ಮಗನಾಗಿದ್ದನು ಸೊಲೊಮೋನನು. ಈ ಸೊಲೊಮೋನನಿಗೆ ರಾಜ್ಯವನ್ನು ನಡೆಸುತ್ತಿರುವಾಗ ಒಂದು ದಿನ ಕನಸು ಬಂತು. ಆ ಸಮಯದಲ್ಲಿ ದೇವರು ಬಂದು ಕೇಳ್ತಾ ಇದ್ದಾರೆ ಕನಸಿನಲ್ಲಿ, ಸೊಲೊಮೋನನೇ ನಿನಗೆ ಏನು ಬೇಕು, ಏನು ಬೇಡ್ಕೊಳ್ತೀವಿ ನಾನು ಅದನ್ನು ಕೊಡ್ತೀನಿ ಅಂತ. ಆಗ ಈ ಸೊಲೊಮೋನನು ಪಕ್ಕದಲ್ಲಿರುವಂಥ ರಾಜ್ಯಗಳು ನನಗೆ ಬೇಕು, ಅಲ್ಲದಿದ್ದರೆ ನನಗೆ ಇನ್ನೂ ದೊಡ್ಡ ರಾಜ್ಯವಾಗಿ ನನ್ನ ರಾಜ್ಯವನ್ನು ಮಾಡಬೇಕು, ಆ ರೀತಿ ಏನು ಕೇಳಲಿಲ್ಲ. ಆತನು ಬಹಳ ಬುದ್ಧಿಯಿಂದ ಕೇಳಿದ ಕಾರ್ಯ ಏನಂದರೆ, ದೇವರೇ ನನಗೆ ಜ್ಞಾನ ಬೇಕು, ನನ್ನ ರಾಜ್ಯವನ್ನು ನಡೆಸಲು, ನಾನು ಒಳ್ಳೆಯ ನೀತಿವಂತನಾಗಿರಲು ಎಲ್ಲದಕ್ಕೂ ನನಗೆ ಜ್ಞಾನ ಬೇಕು ಅಂತ ಆತನು ಕೇಳಿದನು. ಸೊ ಆತನ ಸೊಲೊಮೋನ್ ಹತ್ರ ಅನೇಕ ಜನರು ಬಹಳ ಸಮಸ್ಯೆಗಳಿಂದ ಬರ್ತಾ ಇದ್ರು, ರಾಜ್ಯದಲ್ಲಿ ಏನೇನೋ ಸಮಸ್ಯೆಗಳಿಂದ ಬರ್ತಾ ಇದ್ರು. ಆದರೆ ಎಂತಹ ಸಮಸ್ಯೆಗಳು ಬಂದರೂ ಸಹ ಅದನ್ನು ಜ್ಞಾನದಿಂದ ಅವರಿಗೆ ಒಳ್ಳೆಯ ಒಂದು ನೀತಿ ಕೊಡುವುದಕ್ಕೆ ಈ ಸೊಲೊಮೋನನಿಗೆ ಸಾಧ್ಯವಾಯಿತು. ಆ ರೀತಿ ನೀತಿ ಕೊಡಲು ಆತನಿಗೆ ಏನು ಸಹಾಯ ಮಾಡಿದಂದರೆ ಜ್ಞಾನ, ಆ ದೇವರ ಜ್ಞಾನ. ಆತನು ದೇವರ ಹತ್ರ ಕೇಳಿದ್ದು ಜ್ಞಾನ. ಆ ಜ್ಞಾನವನ್ನು ಪಡೆದುಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಈತನು ಶುರು ಮಾಡಿದನು. ಅದೇ ರೀತಿಯಲ್ಲಿ ಸೊಲೊಮೋನನು ಆತನ ತಂದೆಯಾದ ದಾವೀದನು ಒಂದು ಆಲಯವನ್ನು ಕಟ್ಟುವುದಕ್ಕೆ ಶುರು ಮಾಡಿದ್ರು. ಆದರೆ ಅದನ್ನು ಮುಂದಕ್ಕೆ ಕಟ್ಟಿದ್ದಲ್ಲ ಈ ಸೊಲೊಮೋನನೇ. ಅದಕ್ಕೂ ಒಂದು ಜ್ಞಾನ ಬೇಕಲ್ವಾ? ಒಂದು ಇಂಜಿನಿಯರ್ ಆದರೆ ಅವ್ರಿಗೆ ಒಂದು ಜ್ಞಾನ ಇರಬೇಕು, ಹಾಗಾದರೆ ಮಾತ್ರನೇ ಅವ್ರಿಗೊಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಸಾಧ್ಯ. ಒಂದು ಡಾಕ್ಟರ್ ಆಗಿದ್ದರೆ ಅವರಿಗೂ ಜ್ಞಾನ ಇರಬೇಕು, ಹಾಗಿದ್ರೆ ಮಾತ್ರ ಅವರಿಗೆ ಒಂದು ಪೇಷಂಟನ್ನು ನೋಡಲು ಸಾಧ್ಯ ಅಲ್ವಾ? ಆ ರೀತಿ ಒಂದು ಜ್ಞಾನವು ಈ ಸೊಲೊಮೋನನಿಗೆ ಸಿಕ್ಕಿದ್ರಿಂದ ಈತನ ಏನು ಮಾಡಿದ, ದೇವರ ಆಲಯವನ್ನು ಕಟ್ಟುವುದಕ್ಕೆ ಆ ಜ್ಞಾನವನ್ನು ಉಪಯೋಗಿಸಿಕೊಂಡ. ಸೊ ನಾವು ಸಹ ನಮ್ಮ ಜೀವಿತದಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ಓದಲಿಕ್ಕೆ ನಮಗೆ ಜ್ಞಾನ ಬೇಕಾಗಿದೆ. ನಾವು ಒಂದು ರಾಜ್ಯವನ್ನು ನಡೆಸಬೇಕಾದರೆ ಜ್ಞಾನ ಬೇಕಾಗಿದೆ. ಒಂದು ಆಲಯವನ್ನು ಕಟ್ಟಬೇಕಾದರೆ ನಮಗೆ ಜ್ಞಾನ ಬೇಕಾಗಿದೆ. ಅದೇ ರೀತಿ
ದೇವರಿಗೋಸ್ಕರ ನಾವು ಏನಾದರೂ ಮಾಡಬೇಕಂದ್ರೆ ಅದಕ್ಕೂ ನಮಗೆ ಜ್ಞಾನವು ಬೇಕಾಗಿದೆ. ಸೊ ಸೊಲೊಮೋನನು ಕೇಳಿದ ರೀತಿಯಲ್ಲಿ ಮಕ್ಕಳೇ, ನಾವೆಲ್ಲರೂ ಕೇಳಬೇಕಾಗಿರುವಂಥ ಒಂದು ಕಾರ್ಯ, ದೇವರೇ ಈ ಲೋಕದಲ್ಲಿ ಏನು ಬೇಕು ಅಂತ ದೇವರು ಕೇಳಿದರೆ ನಾವು ಏನು ಹೇಳ್ತೇವೆ? ನನಗೆ ಒಂದು ಕಾರ್ ಬೇಕು, ಒಂದು ದೊಡ್ಡ ಮನೆ ಬೇಕು, ಆ ರೀತಿ ಅನೇಕರು ಏನೇನೋ ಕೇಳ್ತಾ ಇದ್ದಾರೆ. ಆದರೆ ನಾವು ಮುಖ್ಯವಾಗಿ ಕೇಳಬೇಕಾಗಿರುವುದು ಏನಂದರೆ ಜ್ಞಾನವನ್ನು ನಾವು ಕೇಳೋಣ. ನಾವು ಕೇಳುವುದಾದರೆ ದೇವರ ಖಂಡಿತ ನಮಗೆ ಅದನ್ನು ಕೊಡುತ್ತಾನೆ. ನಾವು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುತ್ತೇವೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಹಾಗಾದರೆ ನಾವು ಜ್ಞಾನ ಬೇಕಂದ್ರೆ ಯಾರ ಹತ್ರ ಕೇಳಬೇಕು? ತಂದೆ ತಾಯಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಪಕ್ಕದವರಿಗೆ ಯಾರಿಗೂ, ನಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಡಲಿಕ್ಕೆ ಸಾಧ್ಯ ಇರುವವನು ನಮ್ಮ ದೇವರು. ಸೊ ನೀವು ಒಂದೊಂದು ದಿನವೂ ಪ್ರಾರ್ಥನೆ ಮಾಡುವಾಗ ದೇವರೇ ನನಗೆ ಜ್ಞಾನವನ್ನು ಕೊಡು ಅಂತ ಕೇಳಿಕೊಂಡು ನಾವು ಒಂದೊಂದು ದಿನವೂ ಮಾಡುವಂಥ ಕೆಲಸದಲ್ಲೆಲ್ಲ ದೇವರೇ ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸು, ನಾನು ಅದೇ ರೀತಿಯಲ್ಲಿ ನೀನು ಇಷ್ಟಪಡುವ ರೀತಿಯಲ್ಲಿ ನಿನ್ನ ಜ್ಞಾನದಿಂದ ಎಲ್ಲವನ್ನು ಮಾಡಲು ನನಗೆ ಕೃಪೆ ಕೊಡು ಅಂತ ನಾವು ಕೇಳೋಣ. ಸೊ ಮಕ್ಕಳೇ, ನೀವು ಮರ್ತೋಗ್ಬೇಡಿ, ಜ್ಞಾನ ನಮಗೆ ಅತಿ ಮುಖ್ಯವಾಗಿದೆ. ಅದು ಯಾರು ಕೊಡ್ತಾರೆ? ನಮಗೆ ದೇವರಿಂದ ಬರುತ್ತೆ, ದೇವರು ನಮಗೆ ಕೊಡುತ್ತಾನೆ. ಓಕೆ ಮಕ್ಕಳೇ, ಸೊ ಎಲ್ಲರೂ ಒಂದೊಂದು ದಿನವೂ ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನೋ ಅವನು ಎಷ್ಟೋ ಧನ್ಯನು. ಸರಿ ಮಕ್ಕಳ, ನಾನು ಹೇಳಿದಂಥ ವಾಕ್ಯ ನಿಮ್ಮೆಲ್ರಿಗೂ ಕೇಳಿಸ್ತಲ್ವಾ? ನೀವು ಕೇಳಿಸ್ಕೊಂಡು ವಾಕ್ಯನ ನಾವೆಲ್ಲರೂ ಕಲೀಲಿಕ್ಕಾಗಿ ಹೋಗೋಣವಾ? ನಾನು ಹೇಳ್ಕೊಟ್ಟ ಹಾಗೆ ನೀವು ಹೇಳಿ. ಇವತ್ತು
ಈ ಕೀರ್ತನೆಯಿಂದ ಇರುವಂಥ ವಾಕ್ಯವನ್ನು ಕಲಿತ್ಕೊಳ್ಳೋಣ. ಓಕೆ, ಹೇಳ್ರಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಾನೋ ಅವನು ಎಷ್ಟೋ ಧನ್ಯನು. ಕೀರ್ತನೆ 1 1 ಮತ್ತು 2ನೇ ವಚನ. ಸರಿನಾ? ಪ್ರೈಸ್ ಲಾರ್ಡ್ ಮಕ್ಕಳ, ಹಾಯ್. ಪ್ರೋಗ್ರಾಮ್ ಎಲ್ಲ ಎಂಜಾಯ್ ಮಾಡಿದ್ರಾ? ಇವತ್ತಿನ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿತ್ತಲ್ವಾ? ನಾವು ದೇವ್ರಿಗೋಸ್ಕರ ಏನಾಗಿರಬೇಕು? ವೈರಾಗ್ಯವಾಗಿರಬೇಕು. ನಾವು ಏನೆಲ್ಲ ಕಲ್ತ್ವಿ? ದೇವರಿಗೋಸ್ಕರ ಬಿಟ್ಟು ಭೂಮಿಯಲ್ಲಿ ಏನನ್ನು ನಾವು ವೈರಾಗ್ಯವಾಗಿ ಪ್ರೀತಿಸಿದ್ರು, ಏನಕ್ಕೋಸ್ಕರ ನಾವು ಓಡಿದ್ರು, ಏನಾಗುತ್ತೆ ಅದೆಲ್ಲ ವ್ಯರ್ಥ ಅಂತ ನಾವಿವತ್ತು ಕಲ್ತ್ವಿ ಅಲ್ವಾ? ಸೊ ನೀವು ಕೂಡ ಇವತ್ತು ಕಲ್ತಿರುವ ಹಾಗೆ ದೇವರಿಗೋಸ್ಕರ, ಯೇಸು ಸ್ವಾಮಿಗೋಸ್ಕರ ನೀವು ಏನಾಗಿರಬೇಕು? ವೈರಾಗ್ಯವಾಗಿರಬೇಕು. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳು ಮುಚ್ಚಿ. ಹಾಲೆಲೂಯ, ಸ್ತೋತ್ರ ಕರ್ತನೆ. ಹಾಲೆಲೂಯ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ, ಈ ಭೂಮಿಯಲ್ಲಿ ಯಾವ ವಿಷಯವು ಕರ್ತನೆ ನಿನ್ನಷ್ಟು ಉನ್ನತವಾದದ್ದಲ್ಲಪ್ಪ. ಯಾವ ವಿಷಯ ಕೂಡ ನಾವು ವೈರಾಗ್ಯವಾಗಿ ಹೋಗಲು ನೀನು ಅನುಮತಿ ಕೊಡಬೇಡ ಕರ್ತನೆ. ಹಾಲೆಲೂಯ, ಈ ಪ್ರೋಗ್ರಾಮನ್ನು ನೋಡುತ್ತಿರುವ ಎಲ್ಲ ಮಕ್ಕಳನ್ನು ನಿನ್ನ ಸನ್ನಿಧಿಗೆ ಕೊಡ್ತಿದ್ದೇನೆ. ವೈರಾಗ್ಯವಾಗಿ ನಿನ್ನನ್ನು ಕರ್ತನೆ ಪೂರ್ಣ ಮನಸ್ಸಿನಿಂದ ಸೇವೆ ಮಾಡಲು ಕರ್ತನೆ ಒಂದೊಂದು ಮಗುವನ್ನು ನೀನು ಕೃಪೆ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಸೈತಾನನ ಯಾವ ತಂತ್ರಗಳಲ್ಲಿ ಬಿದ್ದು ಹೋಗದಂತೆ ಮಕ್ಕಳನ್ನು ಕರ್ತನೆ ನಿನ್ನ ಬರೋಣಕ್ಕೆ ಸಿದ್ಧ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆಪ್ಪ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.